ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ವಿನಯ್ ಕುಲಕರ್ಣಿಗೆ ಜಾಮೀನನ್ನು ನೀಡಲಾಗಿದೆ ಅಂತ. ಒಂದು ಕೊಲೆ ಪ್ರಕರಣದಲ್ಲಿ ಯೋಗೇಶ್ ಗೌಡ ಅವರ ಕೊಲೆ ಕೇಸ್ನಲ್ಲಿ ಏನು ಜೈಲು ಪಾಲಾಗಿದ್ರು ಅವರಿಗೆ ಇದೀಗ ಜಾಮೀನು ನೀಡಲಾಗಿದೆ ಸುಪ್ರೀಂ ಕೋರ್ಟ್ನಿಂದ. 2 ತಿಂಗಳಲ್ಲಿ ವಿಚಾರಣೆ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೂಡ ನೀಡಿಸಿದೆ ಅಂತೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಸುಪ್ರೀಂ ಕೋರ್ಟ್ನಿಂದ ವಿನಯ್ ಕುಲಕರ್ಣಿಗೆ ಜಾಮೀನು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು ವಿನಯ್ ಕುಲಕರ್ಣಿ. 2 ತಿಂಗಳಲ್ಲಿ ವಿಚಾರಣೆ ಮುಗಿಸುವಂತೆ ಸುಪ್ರೀಂ ಸೂಚನೆಯನ್ನು ಕೂಡ ನೀಡಿದೆ. ಕುಲಕರ್ಣಿ ಪರ ವಾದ ಮಂಡಿಸಿದ್ದಂತಹ ವಕೀಲ ಶರಣಗೌಡ ಪಾಟೀಲ್ ಅವರಿಗೆ ಇದು ಮೊದಲ ಹಂತದ ಜಯ ಅಂತ ಹೇಳ್ಬೋದೇನೋ. ಯಾಕಂತ ಹೇಳಿದ್ರೆ ಬಹಳ ಕಠಿಣವಾಗಿತ್ತು ಅವರಿಗೆ ಬೇಲ್ ಸಿಗುವಂಥದ್ದು ವಿನಯ್ ಕುಲಕರ್ಣಿಗೆ. ಅಂತೂ ಇಂತೂ ಇದೀಗ ವಿನಯ್ ಕುಲಕರ್ಣಿಗೆ ಬೇಲ್ ಸಿಕ್ಕಿದೆ. ವಿನಯ್ ಕುಲಕರ್ಣಿ ಇನ್ನು ಮುಂದೆ ನಾರ್ಮಲ್ ಆಗಿ ಜನರ ಎದುರಿಗೆ ಕಾಣಿಸಿಕೊಳ್ತಾರೆ. ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಇನ್ನೊಂದನ್ನು ಕೂಡ ಹೇಳಿದೆ, 2 ತಿಂಗಳಲ್ಲಿ ತ್ವರಿತಗತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಈ ತನಿಖೆಯನ್ನು ಮುಗಿಸಬೇಕು, ಎಕ್ಸಾಕ್ಟ್ ರಿಪೋರ್ಟ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ.